ನನ್ನ ಹೆಸರು ಶರ್ನಿಲ್. ಇದು ಯಮ್ಮನಹಳ್ಳಿ, ಮದ್ದೂರು ತಾಲೂಕು. ಇದು 100 ವರ್ಷ ಇತಿಹಾಸ ಇರುವಂಥ ಹಳೆಯ ಮನೆ. ಈ ಮನೆ ಸರಾಸರಿ ತುಂಬ ಪುರಾತನ ಮತ್ತು ಹಳೆಯ ವೈಶಿಷ್ಟ್ಯದಿಂದ ಕೂಡಿರುವಂಥದ್ದು. ಈ ಮರಗಳು ಇವೆಲ್ಲ ಹುಣಸೂರು ಟೀಕಿಂದ ಇದು ಮಾಡೋದು. 200-250 ವರ್ಷ ಹಳೆಯ ಮರಗಳನ್ನ ತೆಗೆದು ಅದನ್ನೆಲ್ಲನೂ ಅವರೇ ಫುಲ್ ಮ್ಯಾನ್ಯಲ್ ಆಗಿ ಕ್ಲೀನ್ ಮಾಡಿರುವಂಥ ಮನೆ. ತುಂಬ ಹಳೆ ಮನೆ ಇದು. ಈ ಮನೆ ಬಗ್ಗೆ ವಿವರವಾಗಿ ಹೇಳ್ತೀವಿ, ಬನ್ನಿ. ಇದೇ ಮೇನ್ ಎಂಟ್ರೆನ್ಸ್. ಸರ್, ಇದೆಲ್ಲ ಹುಣಸೂರು ಟೀಕು. ತುಂಬ ಹಳೆಯ ಪುರಾತನ ಕಾಲದ ಟೀಕ್ ಮರ ಇದು. ಒಂದು 200 ವರ್ಷ ಹಳೆಯದಾದಂಥ ಒಳ್ಳೆ ಟೀಕ್ ಮರ ಇದು. ಇದನ್ನು ನಿರ್ಮಾಣ ಮಾಡಿದವರು, ಈ ಮನೆಯನ್ನು ನಿರ್ಮಾಣ ಮಾಡಿದವರು ಕೆಂಪಟ್ಟಗೌಡರು ಅಂದ್ಬಿಟ್ಟು, ಇವರೇ ಕೆಂಪಟ್ಟಗೌಡರು ಅಂದ್ಬಿಟ್ಟು. ಸರ್, ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ. ಕೆಂಪಟ್ಟಗೌಡರು ಅಂತ ಇವ್ರ ಹೆಸರು. ನಿಮ್ಗೆ ಅವ್ರು ಏನಾಗಬೇಕು? ಅವರು ನಮ್ಮ ತಾತನ ತಂದೆ. ತಂದೆ ಸರ್, ಅವ್ರ ಸ್ವಂತ ಊರು ಇದ್ದಾನೆ ಯಮ್ಮನಹಳ್ಳಿನ? ಅದೇ ಮಾರ್ಸಿಂಗ್ನಹಳ್ಳಿಯಿಂದ ಬಂದವ್ರೆ ಅಂತ. ಎಲ್ಲಿ ಯಾವ ಮಾರ್ಸಿಂಗ್ಲು? ಹೊಸಕೆರೆ ಮಾರ್ಸಿಂಗ್ನಹಳ್ಳಿ ಅಂತಾರೆ, ಬೆಸ್ಗರಹಳ್ಳಿ ಹತ್ರ ಅದೇ, ಅಲ್ಲಿಂದ ಬಂದವ್ರೆ ಅಂತ ಹೇಳ್ತಾರೆ. ಸರ್, ಮತ್ತೆ ನಾವೊಂದು ಕೇಳ್ಪಟ್ವಿ ಅಂದ್ರೆ ಎಸ್ ಎಂ ಕೃಷ್ಣ ಅವರಿಗೂ, ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೂ ಇಲ್ಲಿಗೂ ಏನೋ ಸಂಬಂಧ ಇದೆ ಅಂತ. ಇದು ಬಗ್ಗೆ ಸ್ವಲ್ಪ ಹೇಳಿ. ಇದು ಎಸ್ ಎಂ ಕೃಷ್ಣ ಅವರ ಸೋದರತ್ತೆ ಮನೆ. ಇಲ್ಲಿ ಅವರು ಈ ಬಿಡುವ ಟೈಮಲ್ಲಿ ಬಂದು ಹೋಗ್ತಾಯಿದ್ರು. ಮತ್ತು ಇಲ್ಲಿ ತುಂಬ ಇಷ್ಟವಾಗಿ ಇದು ಮಾಡ್ತಾಯಿದ್ರು. ತುಂಬ ಹತ್ರ, ಸೋಮನಹಳ್ಳಿಯಿಂದ ಇಲ್ಲಿಗೆ ಬರೀ 3 ಕಿಲೋಮೀಟ್ರ್ ಅಷ್ಟೇ ದೂರ. ಹಾಗಾಗಿ ಬಂದು ಹೋಗ್ತಾಯಿದ್ರು. ಇದು ರವಿವರ್ಮದ ಚಿತ್ರಕಲೆ. 1894ರಲ್ಲಿ ತೆಗೆದಿರೋದು. ನಮ್ಮ ತಾತ ಕೆಂಪಟ್ಟಗೌಡರು ಮೈಸೂರಿನಿಂದ ತಂದಿರುವಂಥ ಫೋಟೋಸು. ಇವು ಆಲ್ಮೋಸ್ಟ್ ಅಲ್ಲೂ 130-140 ವರ್ಷ ಆಗಿದೆ. ತುಂಬ ಪುರಾತನ ಮತ್ತು ಹಳೆಯ ಫೋಟೋಗಳು. ಇದು ಹುಡುಕಿದ್ರು ಮ್ಯೂಸಿಯಮಲ್ಲೇ ಸಿಗೋದು. ಸರ್, ಇದನ್ನೆಲ್ಲ ಯಾವ ರೀತಿ ಕಾಪಾಡ್ಕೊಂಡಿದ್ದೀರಾ ನೀವು? ಸರ್, ಅದೇ ಹಿಂದೆಗಡೆ ಎಲ್ಲ ಪೇಪರ್ ಎಲ್ಲ ಇದು ಮಾಡಿ, ಅದು ಜಿರ್ಲೆಗಳು ಯಾವುದು ಬರದೇ ಇದ್ದಾಗೆ ಇದು ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಇದು ಫೋಟೋ. ನಮ್ಮ ಮೈಸೂರು. ಮೈಸೂರು. ಸರ್, ಇದನ್ನು ಯಾರು ನಿಮ್ಮನ್ನ ಕೇಳಿಲ್ವಾ? ಸರ್, ಯಾರು ಕೇಳಿಲ್ಲ ಸರ್. ಅದು ಒಬ್ಬರು ಅಮೇರಿಕಾದವ್ರು ಒಬ್ಬರು ಬಂದಿದ್ರು, ಅಮೇರಿಕಾದಿಂದ ಬಂದಿದ್ರು, ಪೂರ್ಣಿಮಾ ಅಂದ್ಬಿಟ್ಟು. ಅವರು ಇದನ್ನು ಸಂರಕ್ಷಿಸಬೇಕು. ತುಂಬ ಪುರಾತನ ಹಳೆಯ ಫೋಟೋಗಳಿವು, ಸಿಗೋದೇ ಇಲ್ಲ ಮ್ಯೂಸಿಯಮ್ನಲ್ಲಿ. ನಮ್ಗೆ ಆವಾಗ ಗೊತ್ತಾಯಿತು ಇಷ್ಟೊಂದು ಬೇಡಿಕೆ ಇರೋದು ಫೋಟೋಗಳು ಅಂತ. ಸರ್, ಇದು ನಮ್ಮ ಮನೆಗೆ ಒಂಥರ ಇರಿಮೆ ಮತ್ತು ಕಿರೀಟ ಇದ್ದಂಗೆ ಸರ್. ಅದಕ್ಕೆ ಎಲ್ಲ ದುಡ್ಡಿಗಲ್ಲ ಸರ್. ಅಲ್ಲಲ್ಲ, ಇಲ್ಲ ಅದು ನಾವು ತುಂಬ ಅದು ಇರಿಮೆ, ಅದು ನಮ್ಮ ಹಳೆಯ ಫೋಟೋ ಅಂತ. ಈಗ ನೀವೇನಕ್ಕೆ ಬಂದಿದ್ದೀರಿ ಹೇಳಿ? ಈ ಮನೆಗಳು, ಈ ಫೋಟೋಗಳೆಲ್ಲ ನೋಡೋಕ್ಕೆ ಅಲ್ವಾ? ಅದಕ್ಕೋಸ್ಕರ ನಾವು ಅದನ್ನು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀವಿ. ಹೌದು ಸರ್, ಹೌದು. ಈ ರೂಮಿನ ವಿಶೇಷ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಇದು ತುಂಬ ಪುರಾತನ ಹಳೆ ಮನೆ ಇರೋದ್ರಿಂದ, ಇದು ಆವತ್ತಿನ ಬ್ರಿಟಿಷ್ನವ್ರ ಕಾಲದಲ್ಲಿ ದವಸ ಧಾನ್ಯಗಳೆಲ್ಲನೂ ಇದು ಮಾಡ್ತಾಯಿದ್ರು. ಅದನ್ನು ಸಂರಕ್ಷಣೆಗೋಸ್ಕರ ಇಲ್ಲಿ ಮಧ್ಯೆ ಇಲ್ಲಿ ಗೋಡೆ ಇರೋದು. ಇದೇ ಥರ ಒಂದು ಚಿಕ್ಕ ಕಿಟಕಿ ಇರೋದು ಇದೇ ಥರ. ಆದರೆ ನೋಡೋಕ್ಕೆ ಕಿಟಕಿಯಲ್ಲ, ಅದು ಕಣಜ. ಆ ಕಣಜದೊಳಗೆ ಅಕ್ಕಿ, ರಾಗಿ ಮತ್ತು ಇನ್ನಿತರ ದವಸ ಧಾನ್ಯಗಳು, ಕತ್ತಿ, ಗುರಾಣಿಗಳೆಲ್ಲನೂ ಇಡ್ತಾಯಿದ್ರು. ಇದು ಸೀಕ್ರೆಟ್ ಆಗಿರುವಂಥ ಒಂದು ರೂಮ್, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದೊಂದು ರೂಮು ಮತ್ತು ಇನ್ನೊಂದು ರೂಮ್ ಐತೆ, ಅದನ್ನು ಕೂಡ ಅದೇ ಥರ ಇಟ್ಟಿದ್ರು ಸರ್. ಈ ರೂಮನ್ನು ಕೂಡ ಇದೇ ಥರ ಮಾಡಿದರು. ಇದನ್ನು ಕೂಡ ಅದೇ ಥರ, ಒಂದು ಸ್ವಲ್ಪನೂ ವ್ಯತ್ಯಾಸ ಆಯ್ತಿಲ್ಲ. ದವಸ ಧಾನ್ಯಗಳನ್ನ, ಕತ್ತಿ, ಗುರಾಣಿಗಳನ್ನ ಇಡೋಕ್ಕೆ ಅಂತ ಇಟ್ಟಿದ್ರು. ಸರ್, ಇದನ್ನು ಅಷ್ಟೇ ಒಂದು 120 ವರ್ಷ ಹಳೆಯ ಕಬ್ಬಿನ ಪೆಟ್ಟಿಗೆ ಸರ್. ಈಗ ದುಡ್ಡಿಲ್ಲ ಬಿಡಿ ಸರ್, ರೈತರ ಹತ್ರ ತುಂಬ ಕಷ್ಟ. ವ್ಯವಸಾಯದಲ್ಲಿ ಯಾವುದೇ ರೇಟ್ ಇಲ್ಲ, ಏನಿಲ್ಲ, ತುಂಬ ಕಷ್ಟದಲ್ಲಿದೆ ಸರ್.
ಆ ಕಿಟಕಿ ಮೊದಲೇ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಯ್ತಾ ಇದ್ರೆ ಬಾಕ್ಲುಗಳು ಒಂದೇ ಥರ ಒಂದೇ ಸಮವಾಗಿದ್ದು ಯಾವ ಬಾಕ್ಲಲ್ಲಿ ಹೋದ್ರೆ ಯಾವ ಬಾಕ್ಲಿಂದ ಆಚೆ ಕಡೆ ಬಂದು ಅನ್ನುವಂಥ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ನಿರ್ಮಾಣ ಮಾಡಿದರು ನಮ್ಮ ಕೆಂಪೇಗೌಡರು. ಕಾರಣ ಏನಂದ್ರೆ ಗೊತ್ತಾ ನಿಮಗೆ? ಅದೇ ಆಗಿನ ಕಾಲದ ಬ್ರಿಟಿಷ್ನವರು ರೈಡ್ ಮಾಡ್ತಾಯಿದ್ರು, ದವಸ ಧಾನ್ಯಗಳನ್ನ ಏನು ತುಂಬ್ತಾಯಿದ್ರು ಮಾಡ್ತಾಯಿದ್ರು ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರಲ್ಲ, ಹಾಗಾಗಿ ಈ ಥರ ನಿರ್ಮಾಣ ಮಾಡಿದರು. ಇವರು ಎಸ್ ಎಂ ಕೃಷ್ಣ ಅವರು ನಮ್ಮ ತಾತ ಆಗಬೇಕು ವರ್ಷಲಿ. ಸರಿ, ಫೋಟೋಲಿ ನೀವಲ್ಲ? ನೀವು ನಾವು ನಮ್ಮ ಮಿಸ್ಸಸ್ಸು ನನ್ನ ಮದುವೆಲಿ ಬಂದಿದ್ದರು, ಅದು ಫೋಟೋ. ನಮ್ಮ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ. ಈಗ ಕಳೆದ 7 ವರ್ಷಗಳ ಹಿಂದೆ ನಮ್ಮ ದೊಡ್ಡಪ್ಪರು ಡಿವೈಡ್ ಆದಮೇಲೆ ಇಲ್ಲಿ ಮಧ್ಯ ಗೋಡೆ ನಿರ್ಮಾಣ ಮಾಡಿದ್ರು. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣವೇ ಒಂದೇ ಥರ ಒಂದೇ ಸಮವಾದಂಥ ಮನೆ ಬಾಗಿಲುಗಳು ಕಾಣಿಸ್ತದೆ, ಕೋಣೆ ಬಾಗಿಲುಗಳು ಅಂದರೆ ರೂಮ್ ಬಾಗಿಲುಗಳು. ಆದರೆ ಆ ಬಾಗಿಲಲ್ಲಿ ಯಾರು ಒಳಗಡೆ ಹೋದ್ರು ಮತ್ತು ಯಾರು ಹೊರಗಡೆ ಬಂದರೆ ಆ ಒಳಗಡೆ ಹೋದು ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರ ನಿರ್ಮಾಣ ಮಾಡಿದರು. ಈ ಮನೆಯಲ್ಲಿ ಈಗ ಒಂದು 8 ತಿಂಗಳಿಂದ ಯಾರು ವಾಸ ಇಲ್ಲ. ಹೊಸ ಮನೆ ನಿರ್ಮಾಣ ಮಾಡಿದ್ರು ನಮ್ಮ ದೊಡ್ಡಪ್ಪರು, ಅಲ್ಲಿಗೆ ಹೋಗವ್ರೆ. ನಮ್ಮ ದೊಡ್ಡಪ್ಪರು. ಇದೊಂದು ರೂಮು, ಇಲ್ಲೊಂದು. ಸರ್ ಇವರು ಕೆಂಪೇಗೌಡರ ಮಗ ಮತ್ತೆ ಅವರ ಸೊಸೆ. ನಿಮಗೆ ಇವರು ತಾತ ಆಗಬೇಕು. ಇವರು ಬಂದು ಕೆಂಪೇಗೌಡರು. ಸರ್ ಇವರು ನಮ್ಮ ದೊಡ್ಡಮ್ಮ ಅವರ ತಂದೆ ತಾಯಿ. ಸರ್ ಇವರು ಎಸ್ ಎಂ ಕೃಷ್ಣ ಸೋದರತೆ, ಇವರ ಮಿಸ್ಸಸ್. ಇದು ಹಳೆಯ ವಾಡೆ ಅಂತಂದರೆ ಭತ್ತನ ಮತ್ತು ರಾಗಿನ ಸಂರಕ್ಷಿಸೋಕ್ಕೋಸ್ಕರ ಇಟ್ಟಿರುವಂಥ ಇದು ವಾಡೆ. ಸರ್ ಇದೆಲ್ಲ ಈಗ ಆಲ್ಟ್ರೇಷನ್ ಮಾಡಿ ರೂಮ್ಗಳೆಲ್ಲ ಮಾಡ್ಕೊಂಡಿರುವಂಥದ್ದು. ಸರ್ ಇಲ್ಲಿ ಬನ್ನಿ. ಹಿಂದೆ ಒಂದು 80 ವರ್ಷ 100 ವರ್ಷದ ಹಿಂದೆ ಭತ್ತವನ್ನು ಕುಟ್ತಿದ್ರು ಅಂತ ಹೇಳ್ತೀನಿ. ಅಕ್ಕಿ ಮಾಡೋಕ್ಕೆ ಮ್ಯಾನ್ಯುವಲ್ ಆಗಿ ಭತ್ತ ಕುಟ್ಟಿ ಇದು ಮಾಡ್ತಾಯಿದ್ರು, ಯಾವುದು ಇರಲಿಲ್ಲವಲ್ಲ. ಅದಕ್ಕೆ ಈ ಥರ ಇಲ್ಲಿ ಮಧ್ಯೆ ಮಂತಿರೋದು, ಇಲ್ಲಿ ಮುಚ್ಚಿಬಿಟ್ಟಿದ್ರು ಸರ್. ಇದೇ ಗುಂಡಿ. ಈ ಗುಂಡಿ ಒಳಗೆ ಭತ್ತ ತುಂಬ್ತಾ ಇದ್ವಿ. ಭತ್ತ ತುಂಬಿಟ್ಟು ಮೇಲ್ಗಡೆಯಿಂದ ಒನಕೆ ತರ ಇರೋದು, ಆ ಒನಕೆ ತರದ ಮೇಲಿನಿಂದ ಬಿಟ್ಟು ಇಟ್ಟು ಅದು ಛಿದ್ರ ಆಯ್ತಾ ಇತ್ತು, ಭತ್ತ ಜೆಲ್ ಬಿಟ್ಕೊಳ್ತಾ ಇತ್ತು, ಆವಾಗ ಅಕ್ಕಿ ಆಯ್ತಾ ಇತ್ತು. ಇಲ್ಲಿ ಮಧ್ಯ ಮರದ ಗೂಟ ಇರೋದು, ಇಲ್ಲಿ ಮಂತಾಡಕ್ಕೆ ಹಿಂಗೆ ಎತ್ತಿ ಹಿಂಗೆ ಕುಲ್ಕಕ್ಕೆ ಇದು ಮಾಡ್ತಾ ಇತ್ತು. ಸಪ್ರೇಟ್ ಮಾಡ್ತಾ ಇದ್ದು ಆವತ್ತಿನ ಕಾಲದಲ್ಲಿ, 100 ವರ್ಷಗಳ ಹಿಂದೆ. ಸರ್ ಇದು ದೊಡ್ಡ ಬಂಡೆಗಳನ್ನೇ ಕಟ್ ಮಾಡಿ ಹಾಕಿರೋದು. ಈ ಬರೀ ಮೇಲೆ ಮಾತ್ರ ಡ್ರೆಸ್ಸಿಂಗ್ ಮಾಡಿರೋದು. ಕೆಳಗಡೆ 2 ಅಡಿಯಷ್ಟು ಅಗಲ ಇರುವಂಥ ಚಪ್ಪಡಿಗಳು, ತುಂಬ ಎತ್ತಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಎಂಥ ಗಟ್ಟಿಯಾಗಿದ್ರು ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ಸರ್ ಇದು ಸುಣ್ಣದ ಗಾರೆ ಅಂತಾರೆ. ಅಂದರೆ KRS ನಿರ್ಮಾಣ ಮಾಡಿದಿರುವಂತಲ್ಲ ಅದೇ ಮಾದರಿಯಲ್ಲಿ ಮಾಡಿರುವಂಥ ಇದು ನೆಲ. ಇದು ಪ್ಯೂರ್ಲಿ ವಜ್ರದ ಗಾರೆ ಅಂತಾನು ಕನ್ನಡದಲ್ಲಿ ಹೇಳ್ತಾರೆ. ಹೊರಗಡೆ ಏನು ಮಾಡಿ ಸರ್, ಇದು ಒಡೆಯಕ್ಕೆ ಆಗಲ್ಲ. ಮಿನಿಮಮ್ ಅಂದ್ರೂ 1 ಅಡಿ ಗಾರೆ ತುಂಬಿದ್ದಾರೆ. ಸರ್ ಇದು ಕಟ್ಟಬೇಕಂದ್ರೆ ಬರೀ ಮೇಸ್ತ್ರಿ ಕೈಲಿಂದ ಸಾಧ್ಯ ಇಲ್ಲ. ಯಾರು ಕಟ್ಸಿರೋದು, ಯಾರು ಏನಾದ್ರು ಇಂಜಿನಿಯರ್ ತರ ಏನಾದ್ರು ಇದ್ರು ಅಂತ ನಿಮ್ಗೆ ಏನಾದ್ರು? ಸರ್ ಅದ್ರ ಮಾಹಿತಿ ಇಲ್ಲ. ನಮ್ಮ ದೊಡ್ಡಪ್ಪವ್ರು ಕೇಳಿದ್ರೆ ಹೇಳ್ಬೋದು ಅನ್ಸುತ್ತೆ. ಸರ್ ಇದು ತೊಟ್ಟಿಗಳು, ಈ ಥರ 7 ತೊಟ್ಟಿ ಸಿಗುತ್ತೆ. ಈಗ ನೆರಳಿಗೋಸ್ಕರ ಈಗ ಇಲ್ಲಿ ಶೀಟ್ ಹಾಕ್ಸಿರೋದು ಅಷ್ಟೇ. ಹಾಂ 7 ತೊಟ್ಟಿ ಸಿಗುತ್ತೆ ಸರ್. 7 ತೊಟ್ಟಿ ಮನೆ ಇದು. ಹಾಂ ಸರ್ ಅವಾಗ ಜನಸಂಖ್ಯೆ ಆ ಥರ ಇದ್ದರು. ನಮ್ಮ ಮನೇಲಿ ಒಂದು 40ರಿಂದ 50 ಜನ ಕೆಲಸಗಳಿದ್ರು. ಒಂದು ಹಳ್ಳಿಕಾರು ಹಸುಗಳನ್ನ ಸಾಕ್ತಾಯಿದ್ರು ನಮ್ಮ ತಾತ ಮುತ್ತಾತರರು. ಅದಕ್ಕೋಸ್ಕರ ಇಲ್ಲಿ ಹಸುಗಳು, ಕರುಗಳು, ಎಮ್ಮೆ ಪ್ರತಿಯೊಂದು ಇತ್ತು. ಅದಕ್ಕೋಸ್ಕರ ಸರ್ ಇದು ಒಂದು ತೊಟ್ಟಿ ಫುಲ್ ನೋಡಿ ಇಲ್ಲಿ 4 ಮೂಲೆನೂ ಕೂಡ ನೀರು ಬರುತ್ತೆ. ಇದು 4 ಮೂಲೆ ಬರೋದ್ರಿಂದ ಇದು ತೊಟ್ಟಿ ಮನೆ ಅಂತ ಕರೀತಾರೆ. ಇದು 7 ತೊಟ್ಟಿ ಇದೆ. 1 2 ಆ ಕಡೆದೊಂದು 3 ಇದೆ. ಅಲ್ಲಿ ಒಳಗಡೆ ಒಟ್ಟು 4 ಇದೆ. ಹಾಂ ಇದು ತೊಟ್ಟಿ ಮನೆ. ಬ್ಯಾಕ್ ಎಂಟ್ರಿ ಸರ್ ಇದು.
ಸರ್ ಇದೆಲ್ಲ ಫುಲ್ಲು ಕೊಟ್ಟಿಗೆಗಳು, ಕಾಯಿನ್ ರೂಮ್ಗಳು, ಹಸು ಹಳ್ಳಿ ಕಾರನ್ನ ಸಾಕ್ತಾಯಿದ್ರು ನಮ್ಮ ಮುತ್ತಾತ ತಾತಂದಿರು. ನೀವು ಪರಂಪರೆ ಮುಂದುವರಿಸ್ತಾ ಇದ್ದೀರಾ ಸರ್? ಹಳ್ಳಿ ಕಾರ್ ಏನಾದರೂ? ಸರ್ ಇಲ್ಲ ಸರ್, ಈಗ ಹಳ್ಳಿ ಕಾರನ್ನು ಸಿಗೋದು ಇಲ್ಲ, 1.5 ಲಕ್ಷ 2 ಲಕ್ಷ ಆಗುತ್ತೆ. ಅದರಿಂದ ಕೆಲಸ ಮಾಡೋರು ಯಾರೂ ಸಿಗ್ತಾ ಇಲ್ಲ ಸರ್. ಕೆಂಪಟ್ಗೌಡರು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದಾಗ ಇಲ್ಲಿ ಮಂಗಳೂರಿಂದ ಸಿಮೆಂಟ್ ಬರೋದು. ಆ ಸಿಮೆಂಟನ್ನು ಸ್ಟಾಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಕಲ್ಲಿನ ಮನೆ, ಒಳಗಡೆ ಒಂದು 10 ಅಡಿ ಆಳ ಇರೋದು, ಒಳಗಡೆ ಸಿಮೆಂಟನ್ನು ಜೋಡಿಸೋಕ್ಕೆ ಅಂದ್ಬಿಟ್ಟು ಈ ಇದನ್ನು ನಿರ್ಮಾಣ ಮಾಡವ್ರೆ. ಕೆಳಗಡೆ 10 ಅಡಿ ಆಳ ಇರ್ತದೆ. ಇದು ಎಂಟ್ರೆನ್ಸ್ ಬಂದು ಇಲ್ಲಿದೆ ಸರ್. ಏನಕ್ಕೋಸ್ಕರ ಅದು 10 ಅಡಿ ಆಳ ಇಟ್ರು ಅಂತ ಸರ್? ಸಿಮೆಂಟ್ನ ಲೋಡ್ ಮಾಡಬೇಕಾಗಿತ್ತು. ಅಲ್ಲಿ ಬರೋದು ಅವಾಗ ಸಿಮೆಂಟ್ ಸಿಗ್ತಾ ಇರಲಿಲ್ಲ. ನಿಮಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ, ಕೇರ್ಸಿಟಿ ಸ್ಟಾರ್ಟ್ ಆಗೋದು ಸಿಮೆಂಟ್ಗೆ ಮತ್ತು ಡೀಸೆಲು ಪೆಟ್ರೋಲ್ಗೆಲ್ಲ. ಆ ಥರ ಅಂಥ ಕಾಲದಲ್ಲಿ ಸಿಮೆಂಟನ್ನು ಸ್ಟಾಕ್ ಮಾಡೋಕ್ಕೋಸ್ಕರ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಸಿಗಬಾರ್ದು, ಕಳ್ತನ ಆಗಬಾರ್ದು ಅಂದ್ಬಿಟ್ಟು ಒಳಗಡೆ ಇಟ್ಟು ಜೋಡಿಸಿ ಇದನ್ನು ಫುಲ್ ಸೀಲ್ ಮಾಡಿ ಇಡ್ತಾಯಿದ್ರು. ಬೇಕಾದಾಗ ಓಪನ್ ಮಾಡಿ ಉಪಯೋಗಿಸ್ಕೊತಾ ಇದ್ರು. ಮತ್ತೆ ಇನ್ನು ಬೇರೆ ಇದಕ್ಕೆ ಏನಾದರೂ ಯೂಸ್ ಮಾಡ್ತಿದ್ದಾರೆ ಅದನ್ನು? ಈಗ ಕೋಳಿ ಫಾರಂ ಮಾಡ್ಬಿಟ್ಟಿವಿ, ಕೋಳಿ ಇಟ್ಕೊಂಡಿದ್ದೀವಿ, ಒಂದು 10 ಕೋಳಿನ. ಅದ್ ಬಿಟ್ರೆ ಸರ್ ಏನೋ ಅಂದ್ರೆ ಯಾನ ಕೂಡಾಕ್ತಾ ಇದ್ರು ಅಂತ ಏನೋ ಹೇಳಿದ್ರು. ಸರ್ ಅವಾಗ ಎದುರಿಸಕ್ಕೆ ಕಲ್ಮನೆ ಒಳಗೆ ಕೂಡಾಕ್ತೀನಿ ಅಂತ ಹೇಳ್ತಿದ್ರು. ಅದೇ ಮಕ್ಳುಗಳು ಹೇಳು ಮಾತು ಕೇಳಲಿಲ್ಲ ಅಂದ್ರೆ ಕೂಡಾಕ್ತೀನಿ ಅಂತ ಎದುರಿಸ್ತಾ ಇದ್ರು. ಇದು ಬ್ಯಾಕ್ ಎಂಟ್ರೆನ್ಸು, ಹಿಂದೆಗಡೆಯಿಂದ ಬರ್ತಾ ಇರುವಂಥದ್ದು ಮನೆ. ಇದು ಒಂದು ತೊಟ್ಟಿ, ಒಟ್ಟು 7 ತೊಟ್ಟಿ ಸರ್. ಈ ಮನೆ ಒಳಗೇನೆ ತೋಟ ಮತ್ತು ಬಾವಿ ಪ್ರತಿಯೊಂದು ನಿರ್ಮಾಣ ಮಾಡಿದರು ನಮ್ಮ ತಾತ. ಬನ್ನಿ ಸರ್ ತೋರಿಸ್ತೀನಿ. ಈ ತೊಟ್ಟಿನ ಈಗ ಮುಚ್ಚಿಬಿಟ್ಟಿದ್ದೀವಿ ಸರ್. ಬನ್ನಿ ಸರ್ ಈಗ ತೋರಿಸ್ತೀನಿ. ಮನೆ ಒಳಗೇನೆ ಬಾವಿ ಇದೆ ಸರ್. ಒಂದು ನೀರಿದೆ ಸರ್, ಒಂದು 100 ಅಡಿ ಹತ್ತತ್ರ ಆಳ ತೆಗ್ದಿರುವಂತ ಬಾವಿ ಸರ್. ಇವತ್ತು ಕೂಡ ನೀರಿದೆ. ಇವಾಗಲೂ ನೋಡಿ ಪಂಪ್ ಆಗ್ತಾ ಇದೆ ನೋಡಿ ಸರ್. ಎರಡು ಮೋಟ್ರು, ಒಂದು ದಳಪಾರ್ದು ನಮ್ದು. ಇವತ್ತಿಗೂ ನೀರು ಬರ್ತದೆ. ಬೋರ್ ಇಲ್ಲ, ಬಾವಿ ಇರೋದೇ ನೀರು. ಯಾವತ್ತು ಅಂತ ಭೀಕರ ಬರಗಾಲದಲ್ಲಿ ಕೂಡ ನೀರು ಬತ್ತಿಲ್ಲ ಸರ್. ನೀರು ಯಾವಾಗ್ಲೂ ಇರ್ತದೆ. ಇಲ್ಲ ಸರ್, ಎಲ್ಲ ಬಂದು ಇಟ್ಕೊಂತಾರೆ ಬೇಕಾದ್ರೆ ನೀರು. ಏನು ಹೇಳಿಲ್ಲ ಸರ್, ಆ ಥರ ಏನಿಲ್ಲ ಸರ್. ಸರ್ ಇದು ಊಟದ ಹಾಲು. ಈಗ ಊಟದ ಹಾಲು ಇಲ್ಲ ಸರ್. ಎಲ್ಲ ಆಳುಗಳೆಲ್ಲ ಇದ್ದಾಗ, ಜನಗಳಿದ್ದಾಗ ಇಲ್ಲಿ ಅಡುಗೆ ಮಾಡ್ತಾ ಇದ್ವಿ, ಇಲ್ಲೆಲ್ಲ ಊಟಕ್ಕೆ ಕೂತ್ಕೋತಾ ಇದ್ವಿ. ಈಗ ಸ್ವಲ್ಪ ಕಡಿಮೆ ಆಗೋದ್ರಿಂದ ದಪ್ಪ ಸರ್. ಇದು 2 ಅಡಿ ದಪ್ಪ ಇದೆ ಸರ್. ಮಳೆ ಬಿದ್ರೆ ಆಗ ಇದಾಗುತ್ತೆ ಅಂದ್ಬಿಟ್ಟು ಸರ್. ಪ್ಯೂರ್ ನಾಡಂಚು ಸರ್. ಎಲ್ಲೂ ಸಿಗ್ತಾ ಇಲ್ಲ, ನಾಡಂಚು ಸಿಗ್ತಾ ಇಲ್ಲ. ಮತ್ತು ಅಲ್ಲಿ ಉರಿಗಳು ಮತ್ತು ದಬ್ಬೆಗಳು ಮತ್ತು ಹಂಚ್ಕೈ ಆಡೋಕ್ಕೆ ಯಾರೂ ಸಿಗಲ್ಲ. ಒಂದು ಆಳಿಗೆ ಹಂಚ್ಕೈ ಆಡೋಕ್ಕೆ 1,500 2,000 ರೂಪಾಯಿ ಕೇಳ್ತಾರೆ. ಹಾಗಾಗಿ ನಮ್ಮ ಕೆಲ ಆಯ್ತಾ ಇಲ್ಲ. ಇದು ಮೇಂಟೈನ್ ಮಾಡೋಕ್ಕೂ ತುಂಬ ಕಷ್ಟ ಆಯ್ತದೆ. ಅದು ಸೋರ್ತಾ ಇದ್ರೆ ಅದಕ್ಕೆ ಸರಿ ಮಾಡಿದ್ರೆ ಓಕೆ. ಇಲ್ಲಾಂದರೆ ಈ ಕೋತಿಗಳು ಮತ್ತು ಕೊತ್ತಿಗಳು, ಈ ಕಾಗಿಗಳೆಲ್ಲ ಜರ್ಕಾಡಿ ಅದು ಮನೆ 100 ಚಿಲ್ಲರೆ ವರ್ಷ ಆಗಿದೆ ಅಂದ್ರೆ ಅವಾಗಿಂದ ಇರಬೇಕಿದೆ ಹೆಂಚು. ಅವಾಗಿಂದನೂ ಇದೆ. ಇವನ್ ಸ್ವಲ್ಪ ಏನಾದ್ರು ಚೇಂಜ್ ಮಾಡಿಸಿದ್ರ ಸರ್? ಅದೇ ಮುಂದೆಗಡೆ ಸ್ವಲ್ಪ ಚೇಂಜ್ ಮಾಡಿಸಿದ್ವಿ ಸರ್. ಚೇಂಜ್ ಸಿಕ್ಕಿಲ್ಲ ನಿಮ್ಗೆ? ಅದೇ ಸರ್, ನಾಡಂಚು ಸಿಗಲ್ಲ, ದಬ್ಬೆಗಳು ಸಿಗಲ್ಲ, ಉರಿಗಳು, ಮತ್ತೆ ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಆಳುಗಳು ಸಿಗಲ್ಲ ಸರ್. ಇದಾ ಸರ್ ನಿಮ್ಮ ತಂದೆ? ಇವರಲ್ಲ, ಇವರು ನಮ್ಮ ಪ್ರಸನ್ನ ಅವರು, ಅಡಿಕಾಸ್ ಪ್ರಸನ್ನ ಅಂತ. ಇವರು ನನ್ನ ತಮ್ಮ. ಇದು ನಾನು ಶರ್ನಿಲ್. SM ಕೃಷ್ಣ ಅವರು, ನಮ್ಮ ಮಿಸ್ಸಸ್ ರಂಜಿತಾ ಅಂದ್ಬಿಟ್ಟು. ಇವರು ಕೃಷ್ಣೇಗೌಡರು ಅಂತ ನಮ್ಮ ತಂದೆ. ಇವರೇ ಫ್ಯಾಮಿಲಿ ಬರ್ತಾರ ಸರ್? ಇದು ನನ್ನ ಮದುವೆಲಿ ತೆಗ್ಸಿರುವಂಥ ಫೋಟೋ. ಹಾಂ. Hey, hey.